ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹರಿಯಾಲಿ ಪಲಾವ್ ಅಂತ ಅಂದ್ಬಿಟ್ಟು. ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ನಾನೊಂದು ಚಿಕ್ಕ ಮಿಕ್ಸಿ ಜಾರಿಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ, ಮತ್ತು ಕೊತ್ತಂಬರಿ ಒಂದು ಕೈ ಹಿಡಿಯೋಷ್ಟು, ಒಂದು ಕೈ ಹಿಡಿಯೋಷ್ಟು ಪುದೀನ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 2 ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಬಿಟ್ಟು ಇದು ನೀರು ಹಾಕ್ದಂಗೆ ರುಬ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ಎಣ್ಣೆ ಮತ್ತು ತುಪ್ಪ ಕಾದ ನಂತರ ನಾನು ಇಲ್ಲಿ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಈ ಪಲಾವ್ ಎಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಅದೊಂದು ಸ್ವಲ್ಪ ಸ್ಮೆಲ್ ಬರೋ ಥರ ಆದಾಗ ನಾವಿಲ್ಲಿ ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ಇಲ್ಲಿ ಒಂದು ಆಲೂಗೆಡ್ಡೆ ಮತ್ತು ರಾತ್ರಿನೇ ನೆನೆಸಿಟ್ಕೊಂಡಿರೋಂತಹ ಬಟಾಣಿ, ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಮಸಾಲೆ, ಅದನ್ನು ಕೂಡ ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಷ್ಟು ಈಸಿ ಅಂತ ಅಂದರೆ ಇದು ಬೇಗನೆ ಆಗೋಗುತ್ತೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿನ ಮಾಡ್ಕೊಂಬಿಟ್ರೆ ಅಂತೂ ಸಖತ್ ರುಚಿಯಾಗಿರುತ್ತೆ. ಅಂದರೆ ಇದು ನ್ಯಾಚುರಲ್ ಕಲರು. ಆಮೇಲೆ ಇವಾಗ ನಾನು 1 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನೀವು ಹಣ್ಣಾಗಿರೋ ಟೊಮೊಟೊ ಹಾಕ್ಕೊಳ್ಳಿ. ಸ್ವಲ್ಪ ನಂದು ಕಾಯಾಗಿತ್ತು, ಹಾಗಾಗಿ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಟೈಮ್ ತೊಗೊಂತು. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದರಲ್ಲಿ ಮಸಾಲೆ ಇರುತ್ತಲ್ವ, ಆ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ನಂತರ ನಾನಿಲ್ಲಿ 1 ಲೋಟ ಅಕ್ಕಿಗೆ 1.5 ಚೊಂಬು ನೀರಾಗೋಷ್ಟು ಹಾಕ್ತಾಯಿದ್ದೀನಿ. ನಂತರ ನೀರು ಕುದಿದಾದಮೇಲೆ ನಾವು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಯಾವಾಗಲೂ ನೀರು ಕುದಿದ್ರೆ ಸಾಕು, ಅಕ್ಕಿ ಹಾಕ್ಬಿಟ್ಟು ಹಾಗೆ ಮುಚ್ಚಬೇಡಿ. ಅನ್ನ ಎಲ್ಲ ಕೆಳಗಡೆ ಇರುತ್ತೆ, ಮಸಾಲೆ ಎಲ್ಲ ಮೇಲ್ಗಡೆ ಇರುತ್ತೆ. ಸೊ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸಿ ಇದು ಈ ಥರ ಕುದಿ ಬಂದಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ. ಇವಾಗ ಇದನ್ನು 2 ವಿಷಿಲ್ ಕೂಗಿಸ್ಕೊಂಬರೋಣವಾ. ಸೊ 2 ವಿಷಿಲ್ ಕೂಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟೇ, ಎಷ್ಟು ಸುಲಭ ಅಲ್ವಾ? ಇವತ್ತಿನ ಮೋಟಿವೇಶ್ನಲ್ ಸ್ಪೀಚ್ ಬಂದ್ಬಿಟ್ಟು, ಕೈಯಲ್ಲಿ ಒಂದು ಕಲ್ಲು ಮತ್ತು ಸ್ಪಾಂಜ್ ಇದೆ ಅಂತ ಅಂದ್ಕೊಳ್ಳಿ. ಕಲ್ಲಿಗೆ ಬಂದ್ಬಿಟ್ಟು ನಾವು ಎಷ್ಟು ನೀರು ಹಾಕಿದ್ರೂ ಅದ್ರದ್ದು ವೆಯ್ಟ್ ಜಾಸ್ತಿನೂ ಆಗೋಲ್ಲ, ಕಡಿಮೆನೂ ಆಗೋದಿಲ್ಲ. ಅದೇ ಸ್ಪಾಂಜಿಗೆ ನೀರು ಹಾಕಿದ್ರೆ ಅದ್ರ ವೆಯ್ಟ್ ಜಾಸ್ತಿ ಆಗುತ್ತೆ ಮತ್ತು ಅದನ್ನು ಹಿಂಡಿದ್ರೂ ಕೂಡ ಆರಾಮಾಗಿ ಹಿಂಡೋಗುತ್ತೆ. ಬಟ್ ಕಲ್ಲಿಗೆ ನಾವು ಹಿಂಡೋಕೆ ಹೋದರೆ ನಮಗೆ ಹರ್ಟ್ ಆಗುತ್ತಲ್ವಾ. ಸೊ ಹಾಗಾಗಿ ಇದಕ್ಕೆ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ನಾವು ಯಾವತ್ತೂ ಕಲ್ಲು ಥರ ಇರಬೇಕು. ಇವಾಗ ಸ್ಪಾಂಜ್ ಅಂತ ಅಂದರೆ ನಾವು ಎಷ್ಟು ನೀರು ಹಾಕ್ತೀವೋ ಅದ್ರ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೇ ಸಲ ಹಿಂಡಿದಾಗ ಅದು ಮೊದಲಿನ ಪರಿಸ್ಥಿತಿಗೆ ಬಂದುಬಿಡುತ್ತಲ್ವ. ಹಾಗೆಯೇ ಇವಾಗ ನಮ್ಮ ತಲೆಗೆ ಏನೇನೋ ತುಂಬ್ತಿರ್ತಾರೆ ನೆಗೆಟಿವ್ ಆಗಿ, ಎಲ್ಲ ಇರೋದನ್ನೆಲ್ಲ ತಗೊಂಡು ತಲೆಯಲ್ಲಿ ಹಾಕ್ಕೊಂಡು ಕೊರಗ್ತಾ ಇರ್ತೀವಿ. ಯಾರನ್ನ ತುಂಬ ಹರ್ಟ್ ಮಾಡಿ ಹಿಂಗೆ ನೋವು ಕೊಟ್ಟಾಗ ಅದೆಲ್ಲ ಅಯ್ಯೋ ಯಾಕಾದರೂ ಈ ಥರ ಮಾಡಿದ್ವೋ, ಈ ಥರ ಮಾಡಬಾರ್ದಾಗಿತ್ತು, ನಾವೇನಾದ್ರು ಸಾಧನೆ ಮಾಡಬೇಕಾಗಿತ್ತು, ಹಾಗೆ ಇವ್ರ ಮಾತು ಕೇಳಬಾರ್ದಾಗಿತ್ತು ಅಂತ ಎಲ್ಲಿದ್ವೋ ಅಲ್ಲೇ ಇರ್ತೀವಿ. ಬಟ್ ಕಲ್ಲು ಆಗಲ್ಲ ಅಲ್ವಾ. ಕಲ್ಲು ನೀವು ಎಷ್ಟೇ ನೀರು ಹಾಕಿ ಏನೇ ಮಾಡಿದ್ರೆ ಅದೊಂದು 5 ನಿಮಿಷಕ್ಕೆ ಸರಿಯಾಗಿಬಿಡುತ್ತೆ. ಅದೇ ಅದನ್ನ ಇಟ್ಕೊಂಡು ಹಮ್ಕಕ್ಕೆ ಹೋದರೆ ನಮಗೆ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವತ್ತೂ ನಮ್ಮ ಮನಸ್ಸು ಬಂದುಬಿಟ್ಟು ಈ ಪ್ರಪಂಚದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂತಂದರೆ ನಾವು ಕಲ್ಲು ರೀತಿ ಇರಬೇಕಾಗತ್ತೆ. ಸೊ ನೀವು ಯೋಚನೆ ಮಾಡಿ, ಕಲ್ಲಾಗಿರ್ತೀರಾ ಅಥವಾ ಸ್ಪಾಂಜ್ ಆಗಿರ್ತೀರಾ ಅಂತ. ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.